ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಬಾಗಲಕೋಟೆ ಹಾಗೂ ದಾವಣಗೆರೆ ಉಪಚುನಾವಣೆ ಕ್ರಮವಾಗಿ 68.74% ಹಾಗೂ 68.43% ಮತದಾನ. ಹವಾಮಾನ ವೈಪರೀತ್ಯ: ರಾಜ್ಯದ 1,48,00,000 ಹೆಕ್ಟೇರ್ ಪ್ರದೇಶದ ಮಾವು ಬೆಳೆ ಇಳಿ ಹಂಗಾಮಿನತ್ತ. ರೈಲ್ವೆ ಮೆಗಾ ಕೋಚಿಂಗ್ ಟರ್ಮಿನಲ್ ಯೋಜನೆ ಶೀಘ್ರ ರಾಜ್ಯದಲ್ಲಿ ಅನುಷ್ಠಾನ. ಕೇಂದ್ರ ಸಚಿವ ವಿ. ಸೋಮಣ್ಣ. ಇಂದು ವಿಶ್ವ ಹೋಮಿಯೋಪಥಿ ದಿನಾಚರಣೆ. ಈಗ ವಾರ್ತೆಗಳ ವಿವರ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತದಾನ ಶಾಂತಿಯುತವಾಗಿ ನಡೆಯಿತು. ಬಾಗಲಕೋಟೆಯಲ್ಲಿ ಮತದಾನದ ಅಂತ್ಯಕ್ಕೆ 68.74% ಹಾಗೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ 68.43% ಮತದಾನ ದಾಖಲಾಗಿದೆ ಎಂದು ರಾಜ್ಯದ ಸಹಾಯಕ ಮುಖ್ಯ ಚುನಾವಣಾಧಿಕಾರಿ ಆರ್.ವಿ. ರಾಘವನ್ ತಿಳಿಸಿದ್ದಾರೆ. ಮೇ 4ರಂದು ಮತ ಎಣಿಕೆ ನಡೆಯಲಿದೆ. ಧಾರವಾಡ, ರಾಮನಗರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಮಾವು ಗಿಡಗಳು ಕಳೆದ ವರ್ಷದ ಡಿಸೆಂಬರ್ನಲ್ಲಿ ಹೂವು ಬಿಡಲಾರಂಭಿಸಿದ್ದವು. ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಈ ವರ್ಷದ ಜನವರಿ ತಿಂಗಳಾಂತ್ಯ ಹಾಗೂ ಫೆಬ್ರವರಿಯಲ್ಲಿ ಮಾವು ಗಿಡಗಳ ಹೂ ಬಿಡುವ ಪ್ರಕ್ರಿಯೆ ಉತ್ತಮವಾಗಿತ್ತು. ಈ ಹಿನ್ನೆಲೆ ಈ ವರ್ಷ ಏರು ಹಂಗಾಮು ಎಂದು ಅಂದಾಜಿಸಲಾಗಿತ್ತು. ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರಾಟ ಮಂಡಳಿ ಪ್ರಕಾರ ಮಾವು ಹೂವುಗೊಂಚಲಿನಲ್ಲಿ ಹರ್ಮಾಫೋರೊಡಿಟ್ ಫ್ಲವರ್ಸ್ ಉಭಯಲಿಂಗಿ ಹೂವುಗಳ ಸಂಖ್ಯೆ ತೀರಾ ಕಡಿಮೆಯಿದ್ದು, ಗಂಡು ಹೂವುಗಳೇ ಹೆಚ್ಚಿನ ಪ್ರಮಾಣದಲ್ಲಿವೆ. ಈ ಹಿನ್ನೆಲೆ ರಾಜ್ಯದ 1,48,00,000 ಹೆಕ್ಟೇರ್ ಪ್ರದೇಶದ ಮಾವು ಬೆಳೆ ಇಳುವರಿ ಇಳಿ ಹಂಗಾಮಿಗೆ ಕಾರಣವಾಗಲಿದೆ ಎಂದು ಅಂದಾಜಿಸಲಾಗಿದೆ. ಧಾರವಾಡದ ಖ್ಯಾತ ಮಾವು ಬೆಳೆಗಾರ ಕೃಷ್ಣಕುಮಾರ್ ಭಾಗವತ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ಈ ವರ್ಷ ಏನಾಗಿದೆ ಅಂದ್ರ ಮಾವಿನ ಗಿಡಕ್ಕ ಹೂ ಬಿಡಬೇಕು ಅಂತಂದ್ರ 15 ಡಿಗ್ರಿಗಿಂತ ಕಡಿಮೆ ಟೆಂಪರೇಚರ್ ಬರಬೇಕು. 8-10-15 ದಿವಸ ಬಿಲೋ 7 ಡಿಗ್ರೀಸ್ ಟೆಂಪರೇಚರ್ ಹೋತು ನೈಟ್ ಟೈಮ್. ಮೇಲ್ ಹೂ ಮತ್ತು ಫಿಮೇಲ್ ಹೂ ಬರೋ ಬದ್ಲಿ ಸಾಧಾರಣ 90ರಷ್ಟು ಬರೇ ಗಂಡು ಹೂ ಬಿಡ್ಲಿಕ್ಕೆ ಶುರು ಮಾಡ್ತಾವ. ಬರೇ 10% ಹೆಣ್ಣು ಹೂ ಅಂತಂದ್ರ ಸ್ಪರ್ಶ. ಹಿಂಗಾಗಿ ಈ ವರ್ಷ ಬರೇ 15% ಮಾತ್ರ ಫಿಮೇಲ್ ಫ್ಲವರ್ಸ್ ಅವರಿ. ಅದ್ರೊಳಗ್ನು ಸಹಿತ ಇಷ್ಟು ವೈಪರೀತ್ಯ ಅದಲ್ಲ ಹವಾಮಾನದೊಳಗ, ಎಲ್ಲಾ ಗಂಡು ಹೂಗಳನ್ನ 15 ದಿವಸದೊಳಗ ಕೆಡು ಬಿಡ್ತದ. ಸಣ್ಣ ಕಾಯಿಗಳಿಗಿನೇ ಆಣೆಕಲ್ಲು ಕಚ್ಚಿ ಎಲ್ಲಾ ಬಿದ್ದೋತು. ಹಿಂಗಾಗಿ ಈ ವರ್ಷ 10% ಇಲ್ರಿ ಮಾವಿನಕಾಯಿ. ಮಾವಿನ ಫಸಲು ಏನದಲ್ಲ ಅದು ಪೂರಾ ನೆಲಕ್ಕೆ ಕಚ್ಚಿದ. 2025-26ನೇ ಶೈಕ್ಷಣಿಕ ವರ್ಷದ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆ 1ರ ಫಲಿತಾಂಶ ಪ್ರಕಟಗೊಂಡಿದ್ದು 5,46,698 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಎಂದು ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಕಳೆದ ವರ್ಷಕ್ಕಿಂತ 13% ಫಲಿತಾಂಶ ಉತ್ತಮಗೊಂಡಿದ್ದು, ಈ ಬಾರಿ 86.48% ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ. ಕಲಾ ವಿಭಾಗದಲ್ಲಿ 72.86%, ವಾಣಿಜ್ಯ ವಿಭಾಗದಲ್ಲಿ 88.04%, ವಿಜ್ಞಾನ ವಿಭಾಗದಲ್ಲಿ 91.69% ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ ಎಂದರು. 2026ರ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆ 2ರ ಪರಿಷ್ಕೃತ ವೇಳಾಪಟ್ಟಿಯನ್ನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಪ್ರಕಟಿಸಿದ್ದು, ಪರೀಕ್ಷೆ ಏಪ್ರಿಲ್ 30ರಿಂದ ಆರಂಭವಾಗಿ ಮೇ 13ರಂದು ಕೊನೆಗೊಳ್ಳಲಿದೆ. ನವ ಕಲಬುರಗಿ ನಿರ್ಮಾಣಕ್ಕೆ ನೀಲನಕ್ಷೆ ತಯಾರಾಗಿದ್ದು, ಮುಂಬರುವ 2 ವರ್ಷಗಳಲ್ಲಿ ಕಲಬುರಗಿ ಸಮಗ್ರವಾಗಿ ಅಭಿವೃದ್ಧಿಯಾಗಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಕಲಬುರಗಿ ಗಂಜ್ ಬಳಿಯ ಎಸ್ಆರ್ಕೆ ಸಭಾಂಗಣದಲ್ಲಿ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಕಾರ್ಯಕ್ಷಮತೆ ಹೆಚ್ಚಿಸುವಿಕೆ ಮತ್ತು ವೇಗಗೊಳಿಸುವಿಕೆ ಯೋಜನೆ ಅಡಿ ಎಲ್ಲ ಪ್ರಕಾರದ ಆಟೋಮೊಬೈಲ್ ಸರ್ವಿಸ್ ಘಟಕದವರಿಗಾಗಿ 2 ದಿನಗಳ ಟೆಕ್ನಾಲಜಿ ಕ್ಲಿನಿಕ್ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಯುವ ಶಾಸಕರು ಹೊಸ ಆಲೋಚನೆ, ತಂತ್ರಜ್ಞಾನ ಪಾರಂಗತ್ಯ ಹಾಗೂ ಜನಸಾಮಾನ್ಯರೊಂದಿಗೆ ನಿಕಟ ಸಂಪರ್ಕ ಹೊಂದುವುದರಿಂದ ಪ್ರಜಾಪ್ರಭುತ್ವವನ್ನು ಚೈತನ್ಯಮಯವಾಗಿ ರೂಪಿಸಬಹುದು ಎಂದು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಹೇಳಿದ್ದಾರೆ. ಗೋವಾದಲ್ಲಿ ಆಯೋಜಿತ ಕಾಮನ್ವೆಲ್ತ್ ಸಂಸದೀಯ ಸಂಘದ ಪಶ್ಚಿಮ ವಲಯ ಸಮ್ಮೇಳನದಲ್ಲಿ
2047 ವೇಳೆಗೆ ಅಭಿವೃದ್ಧಿ ಹೊಂದಿದ ಭಾರತ ನಿರ್ಮಾಣದಲ್ಲಿ ಯುವ ಶಾಸಕರ ಪಾತ್ರ ಕುರಿತು ಅವರು ಮಾತನಾಡಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು. ನಮ್ಮ ಎಲ್ಲ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ. ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡವನ್ನು ಅನುಸರಿಸಿ. ಮಾಹಿತಿಗಳ ಹೂರಣ, ವಾರದ ಕಾರ್ಯಕ್ರಮ, ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ ರಾತ್ರಿ 9:15 ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದಲ್ಲಿ ರೈಲ್ವೆ ಮೆಗಾ ಕೋಚಿಂಗ್ ಟರ್ಮಿನಲ್ ಯೋಜನೆ ಅನುಷ್ಠಾನಗೊಳ್ಳಲಿದೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ. ಸೋಮಣ್ಣ ತಿಳಿಸಿದ್ದಾರೆ. ಮೈಸೂರಿನ ರೈಲ್ವೆ ಕಚೇರಿಯಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರೊಂದಿಗೆ ಸುದ್ದಿಗೋಷ್ಠಿ ನಡೆಸಿದ ಅವರು, ಬೆಂಗಳೂರಿನ ಯಲಹಂಕ ಬಳಿ 6,000 ಕೋಟಿ ರೂಪಾಯಿ ಮೌಲ್ಯದ ಜಪಾನ್ ಹಾಗೂ ಚೀನಾ ಮಾದರಿಯ 3 ಅಂತಸ್ತುಗಳ ಮೆಗಾ ಕೋಚಿಂಗ್ ಟರ್ಮಿನಲ್ ಯೋಜನೆ ಅನುಷ್ಠಾನಗೊಳ್ಳಲಿದೆ ಎಂದರು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮಾತನಾಡಿ, ಮೈಸೂರು ಹಾಗೂ ಬೆಂಗಳೂರು ಸುತ್ತಲಿನ ಗ್ರಾಮಗಳ ಮಧ್ಯದ ರೈಲ್ವೆ ಹಳಿಗಳಿಗೆ ಕೆಳ ಹಾಗೂ ಮೇಲ್ಸೇತುವೆ ನಿರ್ಮಿಸಿ ರೈತರಿಗೆ ಅನುಕೂಲ ಕಲ್ಪಿಸಲು ಯೋಜಿಸಲಾಗಿದೆ ಎಂದರು. ವಿಶ್ವ ಹೋಮಿಯೋಪಥಿ ದಿನವಿಂದು ಜರ್ಮನಿಯ ಖ್ಯಾತ ವೈದ್ಯ ಸ್ಯಾಮ್ಯುಯಲ್ ಹ್ಯಾನೆಮನ್ ಅವರ ಜನ್ಮದಿನವಾದ ಇಂದು ವಿಶ್ವ ಹೋಮಿಯೋಪಥಿ ದಿನಾಚರಣೆ. ಸುಸ್ಥಿರ ಆರೋಗ್ಯಕ್ಕಾಗಿ ಹೋಮಿಯೋಪಥಿ ಎಂಬ ಧ್ಯೇಯದೊಂದಿಗೆ ಸಮಗ್ರ ಆರೋಗ್ಯ ರಕ್ಷಣೆ ಮಾದರಿಗಳನ್ನು ಬಲಪಡಿಸಲು ಈ ದಿನ ಒತ್ತು ನೀಡುತ್ತದೆ. ಭಾರತ ಸರ್ಕಾರದ ಆಯುಷ್ ಸಚಿವಾಲಯ 34 ಹೋಮಿಯೋಪಥಿ ಸಂಶೋಧನಾ ಕೇಂದ್ರಗಳಿಗೆ ನೆಲೆ ಒದಗಿಸಿ ವ್ಯವಸ್ಥಿತ ಸಂಶೋಧನೆಗೆ ಅಡಿಪಾಯ ಹಾಕಿದೆ. ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಕೊಪ್ಪಳ ಜಿಲ್ಲೆ ಗಂಗಾವತಿಯ ಖ್ಯಾತ ಹೋಮಿಯೋಪಥಿ ವೈದ್ಯ ಡಾ. ಪ್ರಸನ್ನ ಆಚಾರ್ಯ. ನಮಗಿರುವ ಅನೇಕ ವೈದ್ಯಕೀಯ ಪದ್ಧತಿಗಳಲ್ಲಿ ಹೋಮಿಯೋಪತಿ ವೈದ್ಯಕೀಯ ಪದ್ಧತಿ ಒಂದು. ರೋಗ ಗುಣಪಡಿಸುವಲ್ಲಿ ತನ್ನದೇ ಆದ ವಿಭಿನ್ನ ಶೈಲಿಯನ್ನು ಈ ಪದ್ಧತಿ ಹೊಂದಿದೆ. 1796ರಲ್ಲಿ ಜರ್ಮನ್ ದೇಶದ ವೈದ್ಯ ಡಾಕ್ಟರ್ ಶಾಮ್ಯುಯಲ್ ಹನಿಮನ್ ಕಂಡುಹಿಡಿದ ವೈದ್ಯಕೀಯ ಪದ್ಧತಿಯೇ ಇದು. ಸ್ವತಃ MD ವೈದ್ಯ ಹಾಗೂ ವಿಜ್ಞಾನಿಯಾದ ಹನಿಮನರು ಅನೇಕ ಸಂಶೋಧನೆಗಳನ್ನು ಮಾಡಿ ಈ ಹೋಮಿಯೋಪತಿ ಶಾಸ್ತ್ರವನ್ನು ಕಂಡುಹಿಡಿದರು. ಇದು ಶಾರೀರಿಕ ಮಾನಸಿಕ ರೋಗಗಳನ್ನು ಗುಣಪಡಿಸುವ ಒಂದು ಶಾಸ್ತ್ರ. ಹಲವಾರು ವೈರಾಣುಗಳಿಂದ ಉಂಟಾಗುವ ರೋಗಗಳಿಗೆ ಹೋಮಿಯೋಪತಿ ರಾಮಬಾಣದ ರೀತಿಯಲ್ಲಿ ವರ್ಕ್ ಮಾಡುತ್ತಿದೆ. ಚಿಕನ್ ಗುನಿಯಾ, ಹಂದಿ ಜ್ವರ, ಡೆಂಗು ಜ್ವರ ಮುಂತಾದ ಸಾಂಕ್ರಾಮಿಕ ರೋಗಗಳನ್ನು ನಿವಾರಿಸುವುದರಲ್ಲೂ ಇದು ಯಶಸ್ವಿಯಾಗಿದೆ. ಇದು ಶಾರೀರಿಕ ಮಾನಸಿಕ ಸ್ವಾಸ್ಥ್ಯಗಳನ್ನುಂಟು ಮಾಡುವ ಸಮಗ್ರ ಚಿಕಿತ್ಸೆ. ಈ ಚಿಕಿತ್ಸಾ ವಿಧಾನ ವಿಜ್ಞಾನ ಮತ್ತು ತತ್ವಶಾಸ್ತ್ರಗಳ ಸಂಗಮವಾಗಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕು ಹುಲಿಕಲ್ ಘಾಟಿಯಲ್ಲಿ ಚಂಡಿಕಾಂಬಾ ದೇವಸ್ಥಾನದ ತಿರುವಿನಲ್ಲಿ ರಸ್ತೆ ಅಂಚಿನ ಕಾಮಗಾರಿ ವೇಳೆ ಭಾರೀ ಪ್ರಮಾಣದಲ್ಲಿ ನಿನ್ನೆ ಸಂಜೆ ಮಣ್ಣು ಕುಸಿದು 3 ಕಾರ್ಮಿಕರು ಸ್ಥಳದಲ್ಲೇ ಮೃತಪಟ್ಟು 4 ಗಂಭೀರವಾಗಿ ಗಾಯಗೊಂಡ ಘಟನೆ ವರದಿಯಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಮುಳ್ಳಯ್ಯನಗಿರಿಯ ಮಾಣಿಕ್ಯಧಾರಾ ಬಳಿ ಕೇರಳಂ ಮೂಲದ ಬಾಲಕಿ ಶ್ರೀನಂದಾ ಪತ್ತೆಗೆ ಪಶ್ಚಿಮ ವಲಯ ಐಜಿಪಿ ಅಮಿತ್ ಸಿಂಗ್ ನೇತೃತ್ವದಲ್ಲಿ ಕಾರ್ಯಾಚರಣೆ ಚುರುಕುಗೊಂಡಿದೆ. ರಾಜ್ಯದ ಗಿರಿ ಶ್ರೇಣಿಗಳಿಗೆ ಭೇಟಿ ನೀಡುವ ಚಾರಣಿಗರ ಸುರಕ್ಷತೆಯ ಹಿತದೃಷ್ಟಿಯಿಂದ ಪ್ರಮಾಣಿತ ಮಾನದಂಡ ರೂಪಿಸಲು ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ಅರಣ್ಯಾಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಧಾರವಾಡ ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣದ ತೀರ್ಪನ್ನು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶ ಸಂತೋಷ್ ಗಜಾನನ್ ಭಟ್ 15ನೇ ತಾರೀಖು ಪ್ರಕಟಿಸಲಿದ್ದಾರೆ. ಕೊಪ್ಪಳ ಜಿಲ್ಲಾಧಿಕಾರಿ ಸುರೇಶ್ ಇಟ್ನಾಳ್ ತುಂಗಭದ್ರಾ ಜಲಾಶಯಕ್ಕೆ ಭೇಟಿ ನೀಡಿ ಕ್ರಸ್ಟ್ಗೇಟ್ ಫ್ಯಾಬ್ರಿಕೇಷನ್ ಕಾಮಗಾರಿಯನ್ನು ಪರಿಶೀಲಿಸಿದರು. ಧಾರವಾಡ ರಂಗಾಯಣ ಚಿಣ್ಣರ ಮೇಳ 2026 ಅಭಿನಯ ಅಭಿವ್ಯಕ್ತಿ ಮಕ್ಕಳ ರಂಗ ತರಬೇತಿ ಶಿಬಿರವನ್ನು ನಾಡಿದ್ದು 12ರಿಂದ ಮೇ 3ನೇ ತಾರೀಖಿನವರೆಗೆ ಆಯೋಜಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಾಗಲಕೋಟೆ ಹಾಗೂ ದಾವಣಗೆರೆ ಉಪಚುನಾವಣೆ ಕ್ರಮವಾಗಿ 68.74% ಹಾಗೂ 68.43% ಮತದಾನ. ಹವಾಮಾನ ವೈಪರೀತ್ಯ, ರಾಜ್ಯದ 1,48,00,000 ಹೆಕ್ಟೇರ್ ಪ್ರದೇಶದ ಮಾವು ಬೆಳೆ ಇಳಿ ಹಂಗಾಮಿನತ್ತ. ರೈಲ್ವೆ ಮೆಗಾ ಕೋಚಿಂಗ್ ಟರ್ಮಿನಲ್ ಯೋಜನೆ ಶೀಘ್ರ ರಾಜ್ಯದಲ್ಲಿ ಅನುಷ್ಠಾನ, ಕೇಂದ್ರ ಸಚಿವ ವಿ. ಸೋಮಣ್ಣ. ಇಂದು ವಿಶ್ವ ಹೋಮಿಯೋಪಥಿ ದಿನಾಚರಣೆ.
ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ನಿಮಿಷಕ್ಕೆ.